ದಿವಸ ಟೈಮ್ ಆಯ್ತು. ನಂಗೆ ಮೇಗೆ ಡೇಟ್ ಕೊಟ್ಟಿದ್ದು, ಜುಲೈಗೆ ಡೇಟ್ ಕೊಟ್ಟಿದ್ದದು. ತುಂಬಾ ಲೇಟ್ ಆಗ್ತದೆ, ಇನ್ನು ಬೇಗ ಮದುವೆ ಮಾಡ್ಬೇಕು ಅಂತ ಹೇಳಿ. ಹಾಗೆ ಹೇಳಿದಕ್ಕೆ ಆಯ್ತು ಮಾತಾಡುವ, ಹುಡುಗ ಮಾತಾಡುವ ಅಂತ ಹೇಳಿ 22ಕ್ಕೆ ಜೂನಿಗೆ ಬಂದಿದ್ರು ಮನೆಗೆ, ನಮ್ಮ ಮನೆಗೆ. ಅವನ ಅಪ್ಪ ಮತ್ತೆ ಅವನ ಅಪ್ಪನ ಅಣ್ಣ, ಅವರ ಹೆಂಡತಿ, ಮತ್ತೆ ಇಬ್ಬರು ಬಜರಂಗದಲ್ಲ ಬೇರೆ ಯಾರು, ಲಕ್ಷ್ಮೀ ಬೆಟ್ಟದವರು ಇಬ್ಬರು ಯಾರು ಅಣ್ಣ ತಮ್ಮಂದಿರು ಯಾರು ಬಂದಿದ್ರು. ಹೇಗೆ ಬಂದ್ರು? ಅವರು ಇವರು ಮುರಳಿ ಭಟ್ ಇದ್ದಾರಲ್ಲ, ಅವರ ಆಫೀಸಲ್ಲೆಲ್ಲೂ ಮಾತಾಡುದಂತಿದ್ರು. ಭಟ್ ಯಾರು? ಸಂಘಟನೆ ಬಜರಂಗದಲ್ಲಿ ಅವ್ರು ಯಾಕೆ ಬರ್ಲಿಲ್ಲ? ಅವರು ಅವರ ತಾಯಿಯನ್ನೆಲ್ಲೋ ಕಾಸರಗೋಡಿ ಕರ್ಕೊಂಡು ಹೋಗ್ಲಿಕ್ಕೆ ಉಂಟು, ನಾನು ಅಲ್ಲಿ ಹೋಗಿದ್ದೇನೆ. ಅವರ ಬದಲು ಅವರಿಗೆ ಅವ್ರ ಜಗನಿವಾಸ್ ಕಾಲ್ ಮಾಡಿದ್ರಂತೆ, ನಿಮ್ಗೆ ಬರ್ಲಿಕ್ಕೆ ಆಗ್ತದಾ ಅಂತ ಹೇಳಿ. ಅವ್ರು ಆಗುದಿಲ್ಲ ಹೇಳಿದಕ್ಕೆ ಇವರಿಬ್ಬರನ್ನು ಅವ್ರ ಒಟ್ಟಿಗೆ ಕಲಿಸಿ ಕೊಟ್ಟದ್ದು. ಅವರಾಗಿ ಬಂದಿದ್ರು. ಒಂದು ಫಸ್ಟಿಗೆ ಹುಡುಗನೊಟ್ಟಿಗೆ ಮಾತಾಡ್ಲಿಕ್ಕೆ ಅಂತ ಬಂದದ್ದು, ಹುಡುಗ ಬರ್ಲಿಲ್ಲ ಇತ್ತು. ಇವರು 3 ಗಂಟೆಗೆ ಬಂದದ್ದು, ಹುಡುಗ 1 ಗಂಟೆ ಬಿಟ್ಟು ಮತ್ತೆ ಬಂದದ್ದು ಲೇಟ್ ಆಗಿ, ಅವನಿಗೆ ಹುಷಾರಿಲ್ಲ ಅಂತ ಹೇಳಿ. ಹಾಗೆ ಅವ್ನು ಲೇಟ್ ಆಗಿ ಕರೆಸಿ ಅಷ್ಟು ಅವರವರಷ್ಟಾಗಿ ಮಾತಾಡ್ತಿದ್ರು. ನಾನು ಅವನ ದೊಡ್ಡಪ್ಪನ ಹೆಂಡತಿ ಅವ್ರ ಹತ್ರ ಮಾತಾಡ್ತಿದ್ದೆ. ಮತ್ತೆ ಹುಡುಗ ಬಂದ, ಮಾತಾಡುವಾಗ ಅವನು ಹೇಳಿದ, ನನ್ನ ಮಗು ಅಲ್ಲ ಅದು, ನಿಂಗೆ ಬೇರೆ 4 ಜನ ಸಿದ್ದಿರ್ಬೋದು, 10 ಜನ ಸಿದ್ದಿರ್ಬೋದು ಅಂತ ಅಲ್ಲೇ ಹೇಳಿದೆ, ಎಲ್ಲರ ಮುಂದೆ ಹೇಳಿದೆ. ನಾನು ಹೇಳ್ಕೊಂಡ್ ಬರ್ತೇನೆ ಆಗಿದ್ದೆ, ನಂಗೆ ಹೇಳ್ಕೊಂಡ್ ಬರ್ಬೋದು, ನಿಂಗೆ 10 ಜನ ಇದ್ದಾರೆ, ಮಗು ನನ್ನದಲ್ಲ, ಮದ್ವೆ ನಾನು ಆಗುದಿಲ್ಲ ಅಂತ ಆಗಲೇ ಹೇಳಿದೆ ಎಲ್ಲರ ಮುಂದೆ. ಮತ್ತೆ ಹೊಡಿಲಿಕ್ಕೆ ಎದ್ದು ಬಂದವನು. ಆಗ ಇದ್ದವರೆಲ್ಲ ಚೂರು ರಾಶಿಯಾಗಿ ಮಾತಾಡಿದ್ದು ಹೊರತು ಅವನೇಂತ ಹೊಡಿಲಿಕ್ಕೆ ಅಂತ ಹೋಗ್ಲಿಲ್ಲ. ಮತ್ತೆ ಅಷ್ಟೇ ಹೇಳುವಾಗ ಅವನಪ್ಪ ಕಲಿಸಿದ್ರು ಅವನನ್ನು. ಅವ್ರು ಮಾತಾಡುವಾಗ ಅಪ್ಪ ಏನದಕ್ಕೆ ಉತ್ತರ ಕೊಡ್ಲಿಲ್ಲ? ಇಲ್ಲ, ಅವನಪ್ಪ ಅದು ಮಕ್ಕಳು ಹಾಗೆ ಹೇಳ್ತಾರೆ, ಅದು ಬಿಟ್ಟು ಬಿಡಿ, ಮಕ್ಕಳ ಮಾತಲ್ಲ, ಅವನ್ ತಪ್ಪಿಯಾಗಿ ಹೇಳಿದಾನೆ, ಬಿಟ್ಟು ಬಿಡಿ. ಚಳಿಕೆಯಲ್ಲಿ ಅವರೇ ಬರ್ದದಲ್ಲ ಅವನ ಹೆಸರು ಆಗ್ತಾನೆ ಅಂತ ಹೇಳಿ. ಅವನು ಮದುವೆ ಆಗುದಿಲ್ಲ ಅಂತ ಹೇಳುವಾಗ ಅವನಪ್ಪ ಎಂತ ಹೇಳಿಲ್ಲ, ಕುತ್ಕೊಂಡು ನೋಡ್ತಿದ್ರು ಅಷ್ಟೇ ಹೊರತು ಬೈಲಿಕ್ಕೆ ಹೋಗ್ಲಿ ಎಂತ ಸಹ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ಅವನು ಅಷ್ಟು ರಾಶಿಯಾಗಿ ಮಾತಾಡುವಾಗ ಸಹ ಅವ್ರೆಂತ ಹೇಳಿಲ್ಲ. 4 ಜನ ಅಲ್ಲ 10 ಜನರ ಇದ್ದಾರಂತ ಹೇಳ್ತಾನಂತ ಹೇಳಿಕೊಂಡು ಬರ್ತಾನಂತ ಸಹ ಅವನು ಅಲ್ಲಿಗೆ ಮುಂದೆ ಎಲ್ಲರ ಮುಂದೆ ಹಾಗೆ ಹೇಳಿದ. ಎದ್ದು ಹೊಡಿಲಿಕ್ಕೆ ಸಹ ಬಂದ. ಆಗ ಇದ್ದವರು ಚೂರು ರಾಶಿಯಾಗಿ ಮಾತಾಡಿದ್ರು, ಅದಕ್ಕೆ ಅವನು ಮಕ್ಕಳು ಅವ್ರ ತಪ್ಪು ಹೇಳಿದ ಹಾಗೆ ಅಂತ ಹೇಳಿ ಅವನಪ್ಪ ಕಲಿಸಿಕೊಟ್ರು. ಅವನು ಮತ್ತೆ ಎಂತ ಮಾತಾಡ್ಲಿಕ್ಕೆ ಸಿಗ್ಲಿಲ್ಲ ಅವನು. ಮತ್ತೆ ನೆಕ್ಸ್ಟ್ ದಿನ ಕಾಲ್ ಮಾಡುವಾಗ ಬ್ಲಾಕ್ ಅವರು ನನ್ನ ಅಪ್ಪ ಅಮ್ಮನದು ನನ್ನ ನಂಬರ್ ಸಹ ಬ್ಲಾಕ್ ಮಾಡಿಟ್ಟಿದ್ದಾರೆ. ಅದು ಸಹ ಇಲ್ಲಿಂದ ಹೋಗುವಾಗ ಹೇಳಿದ್ದಾರೆ, ಅಂದ್ರೆ ಎಷ್ಟು 25ಕ್ಕೆ ರಿಜಿಸ್ಟರ್ ಮಾಡಿ ಕೊಡುವ, ನಾನು ಒಪ್ಪಿಸ್ತೇನೆ ಹುಡುಗನನ್ನು, ಹೇಗಾದ್ರೂ ಮಾಡಿ ಒಪ್ಪಿಸ್ತಾನೆ ಅಂತ ಹೇಳಿ ಹೇಳಿದ್ದಾರೆ. ನಾವಾಯ್ತು 2 ದಿನ ಉಂಟಲ್ಲ ಕಾಯುವ ಅಂತ ಹೇಳಿ ಹಾಗೆ ಒಂದಿನ ಕಾದ್ವಿ. 24ಕ್ಕಾಗ ಕಾಲ್ ಮಾಡುವಾಗ ಎಂತ ಬ್ಲಾಕ್ ಆಯ್ತು ಅಂತ ಗೊತ್ತಾಯ್ತು. ಮತ್ತೆ ಅಮ್ಮ ಮುರಳಿ ಭಟ್ಟಿಗೆ ಕಾಲ್ ಮಾಡಿ ಕೇಳಿದ್ವಿ, ಇವರೆಂತ ಬ್ಲಾಕ್ ಮಾಡಿದ್ದಾರೆ, ಎಂತ ಫೋನ್ ತೆಗಿಯುವುದಿಲ್ಲ, ಎಂತ ವಿಷಯ ಅಂತ. ಅದಕ್ಕೆ ಅವರು ನಮ್ಮ ಮಾತಾಡಿ ಕೇಳ್ತಾನೆ ಅಂತ ಹೇಳುವಾಗ ಅವ್ರು ಹೇಳಿದ್ರಂತೆ, ನಂಗೆ ತುಂಬಾ ಕಿರಿಕಿರಿ ಆಗ್ತದೆ, ಅವ್ರು ಗಡಿ ಕಾಲ್ ಮಾಡ್ತಿದ್ದಾರೆ, ನಂಗೆ ತುಂಬಾ ಕಿರಿಕಿರಿ ಆಗ್ತದೆ, ಹಾಗೆ ನಾವು ಬ್ಲಾಕ್ ಮಾಡಿ ಇಟ್ಟದಂತ ಹೇಳಿ. ಮತ್ತೆ ಹಿಂದಿನ ದಿನ ಸಹ 25ಕ್ಕೆ ರಿಜಿಸ್ಟರ್ ಅಂತಿದ್ದು 24ಕ್ಕೆ ಮಾತಾಡ್ಬೇಕಲ್ಲ ಎಂತ ರಿಜಿಸ್ಟರ್ ಬಗ್ಗೆ ಅಂತ, ಎಂತ ಕಾಲ್ ಸಹ ಬರ್ಲಿಲ್ಲ. ಮತ್ತೆ ರಾತ್ರಿ ಕಾಲ್ ಮಾಡುವಾಗ ಮುರಳಿ ಭಟ್ ಹೇಳಿದ್ರಂತ, ಅವನು ಹುಡುಗ ಒಪ್ಪುದಿಲ್ಲ ಅಂತೆ, ಅದು ಆಗುದಿಲ್ಲ ಅಂತೆ ಅಂತ, ನೀವು ಮತ್ತೆ ಎಂತ ಬೇಕಾದ್ರೆ ಮುಂದೆ ನಿಮ್ಮದು ನೋಡ್ಕೊಳ್ಳಿ, ಕಾನೂನು ಕಂಪ್ಲೇಂಟ್ ಹಾಕೋದಿದ್ರೆ ಹಾಕಿ ಹಾಗೆ ಅಂತ ಹೇಳಿದ್ರಂತೆ. ಅಶೋಕರ ಹತ್ರ ಸಹ ಅಮ್ಮ ಕೇಳಿದ್ರು, ಅವ್ರು ಮೊನ್ನೆ ಅವರೇ ತೆಗಿಲಿಕ್ಕೆ ಹೇಳಿದ್ರಲ್ಲ, ಇವನ್ ಹೀಗೆ ಮದ್ವೆ ಆಗ್ಲಿಕ್ಕೆ ಒಪ್ಪುದಿಲ್ಲ ಅಂದ್ರೆ ಎಂತ ಮಾಡುದು, ನೀವೆಲ್ಲ ಮೊನ್ನೆ ತೆಗಿಲಿಕ್ಕೆ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರಂತೆ, ನಾನು ಹೇಳುವಷ್ಟು ಹೇಳಿದೆ, ಅವನ್ ಮದ್ವೆ ಆಗ್ಲಿಕ್ಕೆ ಒಪ್ಪದಿಲ್ಲ, ನಾನೆಂತ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ನಿಮ್ಮ ಮನೆಯದಲ್ಲ, ನೀವು ಕುತ್ಕೊಂಡು ನೀವು ಮಾತಾಡಿ ಏನಾದ್ರು ಮಾಡಿ ಅಂತ ಹೇಳಿ ಅಷ್ಟೇ ಅವ್ರು ಹೇಳಿ ಬಿಟ್ಟಿದ್ದಾರೆ. ಮತ್ತೆಂತ ಮಾಡುದು ಅಂತ ಹೇಳಿ ಅದೇ ದಿನ ರಾತ್ರಿ ನಾವು ಹೋಗಿದ್ದೇವೆ, 8 ಗಂಟೆ 8:15 ಏನೋ ಆಗಿದೆ. ಹಿಂದಿನ ದಿನ ಹೋಗಿ ಕಂಪ್ಲೇಂಟ್ ಹಾಕಿದ್ವಿ. ಕಂಪ್ಲೇಂಟ್ ಹಾಕಿ ಅಲ್ಲಿ ಅವ್ರು ಹೇಳಿದ್ರು, ಹುಡುಗ ಇಲ್ಲ, ಎಲ್ಲಿ ಹೋಗಿದಾನಂತ ಇಲ್ಲ ಅಂತ. ಅವನಪ್ಪ ಮನೆಗೆ ಹೋಗಿ ಹುಡುಕಿದಾರಂತೆ, ಮನೇಲಿ ಸಹ ಸಿಗ್ಲಿಲ್ಲ. ಅವನಪ್ಪ ಹೇಳಿದಾರಂತೆ, ಇಲ್ಲಿ ಮಾತಾಡಿ ಹೋದ ನೆಕ್ಸ್ಟ್ ದಿನನೇ ಅವನು ಮನೆ ಬಿಟ್ಟು ಹೋಗಿದ್ದಾನೆ, ಎಲ್ಲಿದ್ದಾನಂತ ನಮ್ಗೆ ಗೊತ್ತಿಲ್ಲ ಆಯ್ತು, ಈಗ ಸಹ ಗೊತ್ತಿಲ್ಲ ಎಲ್ಲಿದ್ದಾನೆ ಅಂತ ಹೇಳಿಕೊಂಡು. ಮತ್ತೆ ಕಂಪ್ಲೇಂಟ್ ಹಾಕಿದ್ರು, ಹುಡುಕಿ ಈಗ 1 ವಾರ ಆಯ್ತು, ಇನ್ನು ಸಿಗ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಈ ಪೊಲೀಸಿಗೆ ಫೋನ್ ಮಾಡಿ ಕೇಳುವಾಗ ಅವ್ರು, ನಾವು ಹುಡುಕುತ್ತಿದ್ದೇವೆ, ನಾವು ರಾತ್ರಿ ಹಗಲು ನೋಡೋದು ಹುಡುಕುತ್ತಿದ್ದೇವೆ, ನಿಮ್ಗೆ ಗೊತ್ತಿಲ್ಲಮ್ಮ ನಾವು ಹುಡುಕುತ್ತಿದ್ದೇವೆ ಅಂತ ಹೇಳ್ತಿದ್ದಾರೆ ಹೊರತು ಹುಡುಕುದು ಕಾಣುದಿಲ್ಲ. ಬೇರೆ ಯಾರಾದ್ರೂ ಸಂಘಟನೆಗಳಾಗ್ಲಿ ಅಥವಾ ಮಹಿಳಾ ಆಯೋಗದವರು ಯಾರ್ದಾದ್ರು ಕರೆ ಬಂತ ನಿಂಗೆ? ಮಹಿಳಾ ಆಯೋಗದಿಂದ ಬರ್ಲಿಲ್ಲ, ನಾವೇ ಹೋದದ್ದು ಹೊರತು ಅವರ ಬರ್ಲಿಲ್ಲ ನಮ್ಗೆ. ಎಲ್ಲ ಈಗ ಬಜರಂಗ ದಳಕ್ಕೆ ಹೋದ್ವಿ, ಅಲ್ಲಿ ಹೋದ್ರು, ಅವ್ರು ಹೆಲ್ಪ್ ಮಾಡ್ತಾರೆ ಹೇಳಿ ಲಾಸ್ಟಿಗೆ ಎಲ್ಲ ಅವನು ಒಪ್ಲಿಲ್ಲ ಅಂತ ಹೇಳಿದೆ ಹೊರತು ಅವ್ರದ್ದೆಂತ ನಮ್ಗೆ ಹೆಲ್ಪ್ ಮಾಡ್ಲಿಲ್ಲ. ಹಾಗೆ ಇಲ್ಲಿ SP ಹತ್ರ ಸಹ ಹೋಗಿದ್ರು ನಮ್ಮ ಮಾತಾಡ್ಲಿಕ್ಕೆ, ಅವ್ರದ್ದು ಸಹ ನಾವು